ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯಗಳಿಗೆ ಭಾಗ 2 ಸಂದೇಶ 45. ಕ್ಷಾಮದ ಎಚ್ಚರಿಕೆ. ಅಭಾವ, ಕೊರತೆ ಬರುತ್ತಿದೆ. ಎಲ್ಲವನ್ನು ಕೊನೆಯವರೆಗೂ ಬಿಡಬೇಡಿ. ಶೀಘ್ರದಲ್ಲೇ ಭೂಮಿಯು ಕೆಟ್ಟ ಫಲಗಳನ್ನು ಮಾತ್ರ ನೀಡುತ್ತದೆ. ಇದು ಅದರ ಶುದ್ಧೀಕರಣ ಮತ್ತು ನಿಮ್ಮ ಶುದ್ಧೀಕರಣದ ಭಾಗವಾಗಿದೆ. ಆದ್ದರಿಂದ ಇಂದಿನಿಂದ ಹಾಳಾಗದ ಆಹಾರವನ್ನು ಸಂಗ್ರಹಿಸಿರಿ. ಇದರಿಂದ ಮುಂಬರುವ ಕ್ಷಾಮದ ದಿನಗಳಿಗೆ ನೀವು ಸರಬರಾಜು ಅಥವಾ ಉಪಯೋಗಿಸಬಹುದು. ನಿಮ್ಮ ಗ್ರಹವು ಒಳಗಾಗುವ ಬದಲಾವಣೆಗಳಿಂದಾಗಿ ಸಾಕಷ್ಟು ನೀರನ್ನು ಸಂಗ್ರಹಿಸಿ. ನೀರು ಅಪರೂಪ ಅಥವಾ ಭಯಾನಕವಾಗುವುದು. ಅದು ಆಮ್ಲ ಮಳೆ ಮತ್ತು ಗಂಧಕದ ಮಳೆಯಿಂದ ಕಲುಷಿತಗೊಳ್ಳುವುದರಿಂದ ಅದು ಕುಡಿಯಲು ಯೋಗ್ಯವಲ್ಲದ ಸಮಯ ಬರುತ್ತದೆ. ಹಸಿವಿನ ಉಪದ್ರವವು ಇಡೀ ರಾಷ್ಟ್ರಗಳನ್ನು ಧ್ವಂಸಗೊಳಿಸುತ್ತದೆ. ಭೂಮಿಯು ಮರುಭೂಮಿಯಾಗುತ್ತದೆ. ಪ್ರಬಲ ರಾಷ್ಟ್ರಗಳು ಸ್ವಲ್ಪ ಆಹಾರವನ್ನು ಸಂಗ್ರಹಿಸುತ್ತವೆ ಮತ್ತು ಬಡ ದೇಶಗಳು ತಮ್ಮ ಮಕ್ಕಳನ್ನು ಬಾಯಾರಿಕೆ ಮತ್ತು ಹಸಿವಿನಿಂದ ಸಾಯಲು ಹೇಳುತ್ತಾರೆ. ಹಾಗಾದರೆ ನನ್ನ ಪುಟ್ಟ ಮಕ್ಕಳೇ, ಏಕೆಂದರೆ ನೀವು ನೋಡಿರುವ ಸೃಷ್ಟಿಯು ಶೀಘ್ರದಲ್ಲೇ ಬದಲಾವಣೆಗಳನ್ನು ಅನುಭವಿಸುತ್ತದೆ. ಕ್ಷಾಮಕ್ಕಾಗಿ ಹಾಳಾಗದ ಆಹಾರವನ್ನು ಸಂಗ್ರಹಿಸಿರಿ. ಕೊರತೆಯ ಸಮಯ ಸಮೀಪಿಸುತ್ತಿದೆ. ಆದ್ದರಿಂದ ಜೋಸೆಫನು ಈಜಿಪ್ಟಿನಲ್ಲಿ ಮಾಡಿದಂತೆ ಬುದ್ಧಿವಂತರಾಗಿರಿ. ನೀರನ್ನು ಸಂಗ್ರಹಿಸಿ ಜಾಗರೂಕರಾಗಿರಿ, ಎಚ್ಚರವಾಗಿರಿ. ನನ್ನ ಎದುರಾಳಿಯ ದಾಳಿಗಳು ಈಗಾಗಲೇ ಪ್ರಾರಂಭವಾಗಿದೆ ಎಂಬುದನ್ನು ನೆನಪಿನಲ್ಲಿಡಿರಿ. ನಿಮ್ಮ ಬುದ್ಧಿಯನ್ನು ಕಳೆದುಕೊಳ್ಳಬೇಡಿ. ಪ್ರಾರ್ಥನೆಯ ಕೊರತೆಯಿಂದ ನೀವು ಕಳೆದುಕೊಳ್ಳುವುದು ನಿಮ್ಮ ಆತ್ಮವಾಗಿದೆ.